ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಕೂಡ ಸ್ವಾಗತ. ಎಲ್ಲರಿಗೂ KSC ಗೈಡ್ ಯೂಟ್ಯೂಬ್ ಚಾನಲ್ಗೆ. ನೋಡಿ ವೀಕ್ಷಕರೇ, FDA SDA ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೇಮಕಾತಿ ಆಗ್ತಿರುವಂತದ್ದು 2026. ಸೊ ಇದರಲ್ಲಿ ಬರೀ SDA FDA ಅಷ್ಟೇ ಅಲ್ಲ, ಡ್ರೈವರ್ ಮತ್ತೆ ಅಟೆಂಡರ್ ಹುದ್ದೆಗಳು ಕೂಡ ಕರೆದಿರುವಂತದ್ದು. SSLC ಇಂದ ಹಿಡಿದು ಡಿಗ್ರಿ ವರೆಗೂ ಯಾವುದೇ ಎಜುಕೇಶನ್ ಆಗಿದ್ರು ಕೂಡ ನೀವು ಅಪ್ಲಿಕೇಶನ್ ಹಾಕಬಹುದು. ಇದಕ್ಕೆ ಸಂಬಂಧಪಟ್ಟಂತ ಸಂಪೂರ್ಣ ಮಾಹಿತಿಯನ್ನ ನಾನು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಲಾಸ್ಟ್ ವರೆಗೂ ಈ ವಿಡಿಯೋನ ನೋಡಿ, ಸಂಪೂರ್ಣವಾದ ಮಾಹಿತಿ ಕೂಡ ನಿಮಗೆ ಗೊತ್ತಾಗುತ್ತೆ. ಇದು ನೋಡ್ತಾ ಇದ್ದೀರಾ ನೀವು ನೋಟಿಫಿಕೇಶನ್, ಬಳ್ಳಾರಿ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಲಿಮಿಟೆಡ್ ಹೊಸಪೇಟೆ. ಸೊ ಈ ಬ್ಯಾಂಕ್ ಇಂದ ಕನ್ಫರ್ಮ್ ಆಗ್ತಾ ಇರುವಂತದ್ದು ಒಟ್ಟು 4 ರೀತಿಯ ಹುದ್ದೆಗಳು, ಒಟ್ಟು 82 ಹುದ್ದೆಗಳು, 4 ರೀತಿಯ ಪೋಸ್ಟ್ ಗಳನ್ನ ಕನ್ಫರ್ಮ್ ಆಗ್ತಾ ಇರುವಂತದ್ದು. ಯಾವ ಪೋಸ್ಟ್ ಎಷ್ಟೆಷ್ಟು ಇರುತ್ತೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ FDA ಪೋಸ್ಟ್ ಬಂದು 22 ಹುದ್ದೆ. ಇದರಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ 18 ಹುದ್ದೆಗಳನ್ನ ಮೀಸಲಿಡಲಾಗುತ್ತೆ. ಕಲ್ಯಾಣ ಕರ್ನಾಟಕಕ್ಕೆ 4 ಹುದ್ದೆಗಳನ್ನ ಇರುತ್ತೆ. ಅದೇ ರೀತಿಯಲ್ಲಿ ದ್ವಿತೀಯ ದರ್ಜೆಗೆ ಒಟ್ಟು 28 ಹುದ್ದೆಗಳು, 28ರಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಬಂದು 22 ಹುದ್ದೆಗಳು, ಕಲ್ಯಾಣ ಕರ್ನಾಟಕಕ್ಕೆ 6 ಹುದ್ದೆಗಳು ಕೂಡ ನೀವು ನೋಡಬಹುದು. ನೆಕ್ಸ್ಟ್ ಬಂದು ಡ್ರೈವರ್ ಹುದ್ದೆ ಒಂದೇ ಇರುತ್ತೆ. ಸೊ ಒಂದು ಕೂಡ ಈ ಕಲ್ಯಾಣ ಕರ್ನಾಟಕಕ್ಕೆ ಮೀಸಲಿಡಲಾಗುತ್ತೆ. ಅದಾದ ನಂತರ ನಾವು ನೋಡಿದ್ರೆ ಕಿರಿಯ ಸೇವಕರು ಒಟ್ಟು 31 ಹುದ್ದೆಗಳು ಇರುವಂತದ್ದು. ಇದರಲ್ಲಿ 26 ಹುದ್ದೆಗಳು ಕಲ್ಯಾಣ ಕರ್ನಾಟಕಕ್ಕೆ ಮೀಸಲಿಡಲಾಗುತ್ತೆ. ಕಲ್ಯಾಣ ಕರ್ನಾಟಕಕ್ಕೆ 5 ಹುದ್ದೆಗಳು ನೋಡಬಹುದು. ಸೊ ಇಷ್ಟು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಮತ್ತೆ ಅದರ ಒಂದು ಇಂಟರ್ನಲ್ ರಿಸರ್ವೇಶನ್ ಯಾವ ರೀತಿ ಇದೆ ಅಂತ ಕೂಡ ಟೇಬಲ್ ಅನ್ನ ನೋಡ್ಕೋಬಹುದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ಮಾಹಿತಿ, ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗಿರ್ಬೇಕು, ಯಾವ ರೀತಿ ಸೆಲೆಕ್ಷನ್ ಇರುತ್ತೆ, ಸೆಲೆಕ್ಷನ್ ಆದ್ಮೇಲೆ ಇಂಟರ್ವ್ಯೂ ಇರುತ್ತೆ ಇರಲ್ವಾ, ನೆಗೆಟಿವ್ ಮಾರ್ಕ್ ಇರುತ್ತೆ ಅಲ್ವಾ, ಇಷ್ಟು ಸಂಪೂರ್ಣ ಮಾಹಿತಿ ನಾವು ವಿಡಿಯೋದಲ್ಲಿ ತಿಳಿಸ್ತೀನಿ. ಲಾಸ್ಟ್ ವರೆಗೂ ಈ ವಿಡಿಯೋದ ಸಂಪೂರ್ಣದ ಮಾಹಿತಿ ಕೂಡ ಗೊತ್ತಾಗುತ್ತೆ. ಇದೇ ರೀತಿ ಜೆನ್ಯೂನ್ ಇನ್ಫಾರ್ಮೇಶನ್ ನಿಮಗೆ ಬೇಕಾಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೆ ಬೆಲ್ ಐಕಾನ್ ಆನ್ ಮಾಡಿ. ಆಗ ನಾವು ಅಪ್ಲೋಡ್ ಮಾಡುತ್ತಾ ಎಲ್ಲಾ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಮೊದಲನೇದಾಗಿ ಏಜ್ ಲಿಮಿಟ್ ಸಂಬಂಧಪಟ್ಟಂತೆ ನಾವು ನೋಡಿದ್ರೆ, ಜನರಲ್ ಕ್ಯಾಂಡಿಡೇಟ್ ಆಗಿದ್ರೆ 35 ವರ್ಷದವರೆಗೂ ಅಪ್ಲಿಕೇಶನ್ ಹಾಕಬಹುದು. OBC ಕ್ಯಾಂಡಿಡೇಟ್ ಇದ್ರೆ 38 ವರ್ಷದವರೆಗೂ ಕೂಡ ಅಪ್ಲಿಕೇಶನ್ ಹಾಕಬಹುದು. SC/ST ಕ್ಯಾಂಡಿಡೇಟ್ ಆಗಿದ್ರೆ 40 ವರ್ಷದವರೆಗೂ ಕೂಡ ಅಪ್ಲಿಕೇಶನ್ ಹಾಕಬಹುದು. ಅದಾದ ನಂತರ ಇಂಪಾರ್ಟೆಂಟ್ ಡೇಟ್ಸ್ ಮತ್ತೆ ಅರ್ಜಿ ಶುಲ್ಕ ನೋಡೋದಾದ್ರೆ, ಜನರಲ್ ಕ್ಯಾಂಡಿಡೇಟ್ ಮತ್ತೆ OBC 1000 ರೂಪಾಯಿವರೆಗೂ ಪೇ ಮಾಡಬೇಕಾಗುತ್ತೆ. SC/ST ಕ್ಯಾಂಡಿಡೇಟ್ 500 ರೂಪಾಯಿವರೆಗೂ ಕೂಡ ಅಪ್ಲಿಕೇಶನ್ ಫೀಸ್ ಅನ್ನ ಪೇ ಮಾಡಬೇಕಾಗುತ್ತೆ. ಇಂಪಾರ್ಟೆಂಟ್ ಡೇಟ್ಸ್ ಅಂದ್ರೆ 6 ಏಪ್ರಿಲ್ 2026ರಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಅಲ್ಲಿಂದ ಹೋಗಿ ಕೂಡ ಅಪ್ಲಿಕೇಶನ್ ಹಾಕಬಹುದು. ಅದೇ ರೀತಿಯಲ್ಲಿ ಲಾಸ್ಟ್ ಡೇಟ್ ಬಂದು 6 ಮೇ 2026 ಆಗುತ್ತೆ. ಲಾಸ್ಟ್ ಡೇಟ್ ವರೆಗೂ ವೇಟ್ ಮಾಡಬೇಡಿ, ಮುಂಚೆನೆ ಅಪ್ಲಿಕೇಶನ್ ಹಾಕೊಳ್ಳಿ. ಮತ್ತೆ ಫೋಟೋ ಸಿಗ್ನೇಚರ್ ಆಸ್ ಪರ್ ರಿಕ್ವೈರ್ಮೆಂಟ್ ಇರ್ಬೇಕಾಗತ್ತೆ, ಗಮನದಲ್ಲಿ ಇಟ್ಕೊಳ್ಳಿ. ಹಾಗಾದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಮತ್ತೆ ಯಾವ ರೀತಿ ಸೆಲೆಕ್ಷನ್ ಇದೆ ಅಂತ ನಾವು ನೋಡೋದಾದ್ರೆ, ಮೊದಲನೇದಾಗಿ FDA ಪೋಸ್ಟ್ ಗೆ ಬಂದು ಪದವಿ ಆಗಿರ್ಬೇಕು, ಜೊತೆಗೆ ಕಂಪ್ಯೂಟರ್ ನಾಲೆಡ್ಜ್ ಇರಬೇಕು, ಕನ್ನಡ ಓದಲು ಬರೆಯಲು ಮತ್ತೆ ಮಾತನಾಡಲು ಬರಬೇಕು. ಈ 3 ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ FDA ಪೋಸ್ಟ್ ಗೆ ಅಪ್ಲಿಕೇಶನ್ ಹಾಕಬಹುದು. ಸೆಲೆಕ್ಷನ್ ಬಂದು ಲಿಖಿತ ಪರೀಕ್ಷೆ ಪ್ಲಸ್ ಸಂದರ್ಶನ 2 ಇರುತ್ತೆ. ಲಿಖಿತ ಪರೀಕ್ಷೆಗೆ 200 ಮಾರ್ಕ್ಸ್ ಇರುತ್ತೆ, ಸಂದರ್ಶನಕ್ಕೆ 15 ಮಾರ್ಕ್ಸ್ ಇರುತ್ತೆ. ಸೊ ಇಲ್ಲೂ ಕೂಡ ಟೇಬಲ್ ಅಲ್ಲಿ ನೋಡ್ಕೋಬಹುದು. ಸ್ಯಾಲರಿ ಬಂದು 44,424ರಿಂದ 83,700 ಕೂಡ ಇರುವಂತದ್ದು. ಒಟ್ಟು 200 ಮಾರ್ಕ್ಸ್ ಇರುವಂತದ್ದು ಒಂದು ಪರೀಕ್ಷೆಗೆ, ಮತ್ತೆ 15 ಮಾರ್ಕ್ಸ್ ಸೇರಿ 215 ಮಾರ್ಕ್ಸ್ಗೆ ನಿಮ್ಗೆ ಟೋಟಲ್ ಕೊಡುವಂತದ್ದು. ಅದ್ರ ಮೇಲೆ ಮೆರಿಟ್ ಲಿಸ್ಟ್ ರೆಡಿ ಆಗುತ್ತೆ. ಸೊ ಸಿಲೆಬಸ್ ಏನಪ್ಪಾ ಅಂತ ನಾವು ನೋಡಿದ್ರೆ, ಮೊದಲನೇದಾಗಿ SDA ಮತ್ತೆ FDA ಗೆ ಸೇಮ್ ಸಿಲೆಬಸ್ ಇರುತ್ತೆ. ಸಿಲೆಬಸ್ ನೋಡ್ಕೋಬಹುದು. ಟೇಬಲ್ ಕೂಡ ನಿಮ್ಗೆ ಸ್ಕ್ರೀನ್ ಶಾಟ್ ಅನ್ನು ತೆಗೆದುಕೊಳ್ಬಹುದು. ಕನ್ನಡ ಬಂದು 50 ಮಾರ್ಕ್ಸ್ ಇರುತ್ತೆ, ಇಂಗ್ಲಿಷ್ ಬಂದು 25 ಮಾರ್ಕ್ಸ್ ಇರುತ್ತೆ, GK ಬಂದು 25 ಮಾರ್ಕ್ಸ್ ಇರುತ್ತೆ, ಕಾಮರ್ಸ್ ಅಥವಾ ಕೋಆಪರೇಟಿವ್ ಗೆ ಸಂಬಂಧಪಟ್ಟಂತೆ 50 ಮಾರ್ಕ್ಸ್ ಇರುತ್ತೆ, ಕಾನ್ಸ್ಟಿಟ್ಯೂಷನ್ ಗೆ ಸಂಬಂಧಪಟ್ಟಂತೆ 25 ಮಾರ್ಕ್ಸ್ ಇರುತ್ತೆ, ಬ್ಯಾಂಕಿಂಗ್ ಗೆ ಸಂಬಂಧಪಟ್ಟಂತೆ 25 ಮಾರ್ಕ್ಸ್ ಇರುತ್ತೆ. ಒಟ್ಟು 200 ಮಾರ್ಕ್ಸ್ ಇರುತ್ತೆ. SDA ಗೆ ಕೂಡ ಸೇಮ್ ಸೆಲೆಕ್ಷನ್ ಪ್ರೊಸೀಜರ್ ಸೇಮ್ ಇರುತ್ತೆ, ಮತ್ತೆ ಎಕ್ಸಾಮ್ ಪ್ಯಾಟರ್ನ್ ಕೂಡ ಸೇಮ್ ಇರುತ್ತೆ. ಬಟ್ ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ, SDA ಗೆ PUC ಆಗಿದ್ರೆ ಅಪ್ಲಿಕೇಶನ್ ಹಾಕಬಹುದು. PUC ಜೊತೆಗೆ ಕಂಪ್ಯೂಟರ್ ನಾಲೆಡ್ಜ್ ಇರ್ಬೇಕಾಗತ್ತೆ, ಮತ್ತೆ ಕನ್ನಡ ಓದಲು ಬರೆಯಲು ಮತ್ತೆ ಮಾತನಾಡಲು ಬರ್ಬೇಕಾಗ್ತದೆ. ನೆಕ್ಸ್ಟ್ ಬಂದು ನಾವು ನೋಡೋದ್ರೆ ಡ್ರೈವರ್ ಪೋಸ್ಟ್ ಗೆ SSLC ಜೊತೆಗೆ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು. ಹೆವಿ ಆರ್ ಲೈಟ್ ಯಾವ್ದಿದ್ರು ನಡೆಯುತ್ತೆ, ಇದ್ರೆ ಅಪ್ಲಿಕೇಶನ್ ಹಾಕಬಹುದು. ಇದಕ್ಕೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ, ಲಿಖಿತ ಪರೀಕ್ಷೆ, ಡ್ರೈವಿಂಗ್ ಟೆಸ್ಟ್ ಮತ್ತೆ ಸಂದರ್ಶನ 3 ಕೂಡ ನಡೆಯುತ್ತಾರೆ. ಲಿಖಿತ ಪರೀಕ್ಷೆ ಚಾಲಕ ಮತ್ತು ಕಿರಿಯ ಸೇವಕರು ಅಂತ ಹೇಳಿದ್ರೆ 2ಕ್ಕೂ ಕೂಡ ಸೇಮ್ ಇರುತ್ತೆ. ಮತ್ತೆ ಇಂಟರ್ವ್ಯೂ ಬಂದು ಎಲ್ಲಾ ಪೋಸ್ಟ್ ಗಳಿಗೂ 15 ಮಾರ್ಕ್ಸ್ ಇರ್ತದೆ. ಸೊ ಹಾಗಾದ್ರೆ ಡ್ರೈವರ್ ಪೋಸ್ಟ್ ಗೆ ನಾವು ನೋಡೋದಾದ್ರೆ, ಲಿಖಿತ ಪರೀಕ್ಷೆಯಲ್ಲಿ ಏನೇನು ಕೇಳ್ತದೆ ಅಂದ್ರೆ, ಕನ್ನಡ 50 ಮಾರ್ಕ್ಸ್ ಇರುತ್ತೆ, ಜನರಲ್ ಕನ್ನಡ, GK ಬಂದು 50 ಮಾರ್ಕ್ಸ್ ಇರುತ್ತೆ. ಅದಾದ್ಮೇಲೆ ನಿಮ್ಗೆ ಪ್ರಾಕ್ಟಿಕಲ್ ನಡೆಸ್ತಾರೆ, ಡ್ರೈವಿಂಗ್ ಟೆಸ್ಟ್ ಮಾಡ್ತಾರೆ. ಅದಾದ ನಂತರ ಇಂಟರ್ವ್ಯೂ ಕರೀತಾರೆ, ಇಂಟರ್ವ್ಯೂಗೆ 15 ಮಾರ್ಕ್ಸ್ ಇರುತ್ತೆ. ಟೋಟಲ್ 100 ಮಾರ್ಕ್ಸ್ ಪ್ಲಸ್ 115 ಮಾರ್ಕ್ಸ್ ಇರುವಂತದ್ದು ಚಾಲಕರ ಪೋಸ್ಟ್ ಗೆ. ಕಿರಿಯ ಸೇವಕ ಅಂತ ಹೇಳ್ತೀವಿ. ಒಟ್ಟು 31 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ, ಇದರಲ್ಲಿ SSLC ಆಗಿದ್ರೆ ಅಪ್ಲಿಕೇಶನ್ ಹಾಕಬಹುದು, ಬಟ್ ಕನ್ನಡ ಜ್ಞಾನ ಇರಲೇಬೇಕಾಗ್ತದೆ. ಇದಕ್ಕೂ ಕೂಡ ಸೇಮ್ ಇರುತ್ತೆ, 100 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ, 50 ಕನ್ನಡದ ಮೇಲೆ ಕೇಳ್ತಾರೆ, 50 GK ಮೇಲೆ ಕೇಳ್ತಾರೆ, ಮತ್ತೆ 15 ಮಾರ್ಕ್ಸ್ ನಿಮ್ಗೆ ಇಂಟರ್ವ್ಯೂ ಇರುತ್ತೆ. ಒಟ್ಟು 115 ಮಾರ್ಕ್ಸ್ ಇರುತ್ತೆ. ಸ್ಯಾಲರಿ ಬಂದು 29,600ರಿಂದ 52,800 ಕೂಡ ಸ್ಯಾಲರಿ ಇರುವಂತದ್ದು. ಒಟ್ಟು 82 ಹುದ್ದೆಗಳು ಕನ್ಫರ್ಮ್ ಆಗಿರುವಂತದ್ದು. ಎಲ್ಲಾ ಪೋಸ್ಟ್ ಗಳಿಗೂ 15 ಮಾರ್ಕ್ಸ್ ಇಂಟರ್ವ್ಯೂ ಇರುತ್ತೆ.
ಅದಾದ ನಂತರ ಇಂಪಾರ್ಟೆನ್ಸ್ ಏನಪ್ಪಾ ಅಂತ ನಾವು ನೋಡಿದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತದ್ದು, ನಿಮ್ಮ ಎಕ್ಸಾಮ್ ಆಗಿದ ತಕ್ಷಣ 1:5 ನಿಮ್ಮ ಮೆರಿಟ್ ಬೇಸ್ ಮೇಲೆ ಒಂದು ಪೋಸ್ಟ್ಗೆ 5 ಜನರಂತೆ ನಿಮ್ಗೆ ಇಂಟರ್ವ್ಯೂ ಕರೀತಾರೆ. ಸೊ ಇಂಟರ್ವ್ಯೂ ಅಲ್ಲಿ ಏನ್ ಫೈನಲ್ ಮಾರ್ಕ್ಸ್ ತಗೋತೀರೋ ಅದರ 15% ಅಂತ ಕನ್ಸಿಡರ್ ಮಾಡ್ತಾರೆ. ಆಮೇಲೆ ನಿಮ್ಮ ಎಂಟರ್ ಎಕ್ಸಾಮ್ ಅನ್ನು 85% ಅಂತ ಕನ್ಸಿಡರ್ ಮಾಡಿ ಒಟ್ಟು 100% ಅಂತ ಹೇಳಿ 215 ಮಾರ್ಕ್ಸ್ 100% ಗೆ ಕನ್ವರ್ಟ್ ಮಾಡಿ ನಿಮ್ಗೆ ಮೆರಿಟ್ ಲಿಸ್ಟ್ ಅನ್ನ ಕೊಡುವಂತದ್ದು. ಇನ್ನು ಬಹಳಷ್ಟು ಇಂಪಾರ್ಟೆಂಟ್ ಇರುವಂತದ್ದು ಏನಪ್ಪಾ ಅಂದ್ರೆ ನೆಗೆಟಿವ್ ಮಾರ್ಕ್ ಇದ್ರಲ್ಲಿ ಇರೋದಿಲ್ಲ. ಬಹಳಷ್ಟು ಇಂಪಾರ್ಟೆಂಟ್, ನೆಗೆಟಿವ್ ಮಾರ್ಕ್ ಇದ್ರಲ್ಲಿ ಇರೋದಿಲ್ಲ. ಸಂಪೂರ್ಣವಾದ ಮಾಹಿತಿಯನ್ನ ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಮತ್ತೆ ನಮ್ಮ ಚಾನಲ್ ನ ವಾಟ್ಸ್ಆಪ್, ಟೆಲಿಗ್ರಾಮ್, ಫೇಸ್ಬುಕ್ ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ. ಅಲ್ಲಿಂದ ಹೋಗಿ ಜಾಯಿನ್ ಆಗಿ ಮತ್ತಷ್ಟು ಡೈಲಿ ಮಾಹಿತಿಗಳನ್ನ ಪಡೆದುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ.